ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಂಬರ್ 2 ಉಪಯೋಗಿಸ್ಕೊಂಡು ಡ್ರಾಯಿಂಗ್ ಮಾಡೋಣ ಬನ್ನಿ. ಮೊದಲಿಗೆ ನಂಬರ್ 2ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಂಡಿರೋದನ್ನು ನೋಡಿ, ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಇಷ್ಟೇ, ಬಹಳ ಸುಲಭವಾಗಿ. ನಂತರ ನೋಡಿ, ಹೀಗೆ ಕೇವಲ ಸೆಕೆಂಡ್ಗಳಲ್ಲಿ ನಾವು ಆರಾಮಾಗಿ ನಂಬರ್ 2ರಿಂದ ಈ ಥರ ಡ್ರಾಯಿಂಗ್ನ ಮಾಡ್ಬೋದು. ಇದಕ್ಕೆ ಆರೆಂಜ್ ಕಲರ್ ಮಾಡಿದ್ರೆ ನೀವು ಕ್ಯಾರೆಟ್ ಆಗುತ್ತೆ. ಸೊ ಬರೀ ಗ್ರಾಸಸ್ಸಿಗೆ, ಏನಿದೆ ಲೀಫ್ ಗ್ರಾಸ್ಗೆ, ಅದಕ್ಕೆ ಮಾತ್ರ ಕಲರ್ ಮಾಡಿದ್ರೆ ರ್ಯಾಡಿಶ್ ಅಂದರೆ ಮೂಲಂಗಿ ಆಗುತ್ತೆ. ಸೊ ಮೂಲಂಗಿ ಬೇಕಾದ್ರೂ ಮಾಡ್ಕೋಬೋದು, ಕ್ಯಾರೆಟ್ ಬೇಕಾದ್ರೂ ಮಾಡ್ಕೋಬೋದು. ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ, ಡಿಫ್ರೆನ್ಸ್ ನೋಡ್ಕೊಳ್ಳಿ. ನಂಬರ್ 2ನ ಡ್ರಾ ಮಾಡಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಈ ರೀತಿ ಲೀಫನ್ನು ಹಾಕ್ಕೊಂಡು ಈ ರೀತಿ ಡ್ರಾ ಮಾಡ್ಕೋಬೋದು. ನಿಮಗೀಗ ಕಲರಿಂಗ್ ಮಾಡಿ ತೋರಿಸ್ತೀನಿ. ಕ್ಯಾರೆಟ್ ಕಲರ್ ಬಂದು ಕೇಸರಿ ಕಲರ್ ಆಗಿರೋದ್ರಿಂದ ನಾನು ಕೇಸರಿ ಕಲರ್ ಮಾಡ್ತಾಯಿದ್ದೀನಿ. ನಂತರ ಗ್ರೀನ್ ಕಲರಿಂದ ಲೀಫ್ನ ಕವರ್ ಮಾಡ್ತಾಯಿದ್ದೀನಿ. ಕ್ಯಾರೆಟಿನ ಎಲೆಗಳಿಗೆ ಹಸಿರು ಬಣ್ಣ ತುಂಬಿ ಸೊ ಇದಕ್ಕೂ ಕೂಡ ಹಾಗೆ ಹಸಿರು ಬಣ್ಣನ ತುಂಬ್ಕೋಬೇಕು. ಸೊ ಗೈಸ್, ಈ ರೀತಿ ಕಲರಿಂಗ್ ಆದಮೇಲೆ ಒಂದು ಸತಿ ಡಾರ್ಕ್ ಗ್ರೀನ್ ಉಪಯೋಗಿಸ್ಕೊಂಡು ಇದಕ್ಕೆ ಈ ರೀತಿ ಔಟ್ಲೈನ್ನ ಬರ್ಕೊಳ್ಳಿ. ನಂತರ ಇರೋ ಲೈನಿಗೆ ಬ್ರೌನ್ ಕಲರಿಂದ ಲೈಟಾಗಿ ಈ ರೀತಿ ಲೈನ್ಸ್ನ ಕೊಡಿ. ಸೊ ಗೈಸ್, ನೋಡಿದ್ರಲ್ಲ, ನಂಬರ್ 2ನ ಉಪಯೋಗಿಸ್ಕೊಂಡು ಆರಾಮಾಗಿ ಸುಲಭವಾಗಿ ನೀವು ಕ್ಯಾರೆಟ್ ಮತ್ತು ಮೂಲಂಗಿನ ಡ್ರಾ ಮಾಡ್ಬೋದು. ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇರೋದು ಒಂದೇ ಅಂದರೆ ಬಣ್ಣ. ಇಲ್ಲಿ ಈ ಡ್ರಾಯಿಂಗಲ್ಲಿ, ನಿಜವಾದ್ರಲ್ಲೇ ಹೇಳ್ತಾ ಇಲ್ಲ ನಾನು, ಈ ಡ್ರಾಯಿಂಗಲ್ಲಿ ಇರೋವಂಥ ವ್ಯತ್ಯಾಸ ಬಂದು ಕ್ಯಾರೆಟಲ್ಲಿ ಕೇಸರಿ ಬಣ್ಣ ಇದೆ, ಮೂಲಂಗಿಲಿ ಬಿಳಿ ಬಣ್ಣ ಇರೋದ್ರಿಂದ ಬರೀ ನೀವು ಎಲೆಗಳಿಗಷ್ಟೇ ಬಣ್ಣ ಮಾಡಿದ್ರೆ ಸಾಕು. ಸೊ ಇಲ್ಲಿ ಬರುವಂಥ ಲೈನಿಗೆ ಬ್ರೌನ್ ಕಲರ್ ಅಥವಾ ನೀವು ಆರೆಂಜ್ ಕಲರ್ ಲೈಟಾಗಿ ಟಚ್ ಮಾಡಿದ್ರೆ ನಡೆಯುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.